ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ರೆಂಟಲ್ಲು ಮತ್ತು ಡ್ಯೂಪ್ಲೆಕ್ಸ್ ಇರುವಂತಹ ಮನೆನ ತೋರ್ಸೋಕೆ ಬಂದಿದ್ದೀನಿ. ಇದು 30/40 BDA. ವೆಸ್ಟ್ ಫೇಸ್ ಗೇಟ್ ಇರುತ್ತೆ, ನಾರ್ತ್ ಫೇಸ್ ಡೋರು, ಆಂಜನಾಪುರ 9th ಬ್ಲಾಕು. ಲ್ಯಾಂಡ್ ಮಾರ್ಕ್ ಬಗ್ಗೆ ಹೇಳಬೇಕಂದ್ರೆ NPS ಸ್ಕೂಲು, KRB ಪೆಟ್ರೋಲ್ ಬಂಕು ಇರುವಂಥದ್ದು. 2 BHKದು 2 ಬರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು 2 BHK. 3rd ಆ್ಯಂಡ್ 4th ಏನಿದೆಯಲ್ಲ ಡ್ಯೂಪ್ಲೆಕ್ಸು ಲಕ್ಸುರಿ ಓನರ್ ಇರೋದಕ್ಕೆ. ಇದು ಫ್ರಂಟ್ ಎಲಿವೇಷನ್, ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ. ಹೀಗೆ ಸ್ಟ್ರೈಟಾಗಿ ಹೋದರೆ ನಿಮಗೆ NPS ಸ್ಕೂಲು 30 ಫೀಟ್ ರೋಡ್ ಇದೆ. ಕಾರ್ನರ್ ಸೆಕೆಂಡ್ ಮನೆ ಒಳಗಡೆ ಹೋಗೋಣ. ಫುಲ್ ಬಿಲ್ಡಿಂಗ್ ಫ್ರಂಟ್ ಎಲಿವೇಷನ್ ಇದೆಯಲ್ಲ, ಸ್ಟ್ರಕ್ಚರ್ ಪೇಂಟಿಂಗು ಮತ್ತು ಬಾಲ್ಕನಿಗಳು ಎಲ್ಲ ಬರುತ್ತೆ. ಮನೆ ಹೆಸರು ಬರೋದಕ್ಕೆ ಗ್ರಾನೈಟು ಕೊಟ್ಟಿರೋಂಥದ್ದು. 5 4 ಗೇಟ್ ಸಿಗುತ್ತೆ, CNC ಕಟ್ಟಿಂಗಲ್ಲಿ ಮಾಡಿರೋಂಥದ್ದು. ಮತ್ತು ಅದಕ್ಕೆ ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿದೆ. ಈ ಕಡೆ ವಾಕಬಲ್ ಗೇಟು, ಈ ಕಡೆ ಕಾರ್ಗಳೆಲ್ಲ ಬಿಡೋದಕ್ಕೆ 4 ಮನೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ, ಕ್ವಾಲಿಟಿ ತೋರಿಸ್ತಾ ಹೋಗ್ತೀನಿ. ಎಂಟ್ರಿ ಆಗ್ತಾಯಿದ್ದಂಗೆ ನಿಮಗೆ ಎಲೆಕ್ಟ್ರಿಕ್ ಪ್ಯಾನಲ್ ಕಾಣಿಸ್ತಾ ಇದೆ. ಪ್ರತಿಯೊಂದು ಮನೆಗೂ ಸಪ್ರೇಟ್ ಎಲೆಕ್ಟ್ರಿಕ್ ಮೀಟರ್ ಇಲ್ಲಿ ಬರುತ್ತೆ. ವಾಲ್ ಕ್ಲೈಂಡಿಂಗು, ವಿಟ್ರಿಫೈಡ್ ಟೈಲ್ಸು ಈ ಕಡೆ. ಹಾಗೆ ಫಸ್ಟ್ ಗೇಟ್ ತೋರಿಸ್ಬಿಡ್ತೀನಿ. ಇದು ವಾಕಬಲ್ ಗೇಟು, ಇದು 4 ಫಾರ್ ಕಾರ್ ಪಾರ್ಕಿಂಗ್. ಸುತ್ತ ಫಿನ್ಸಿಂಗ್ ಏನಿದೆಯಲ್ಲ, MS ರೇಲಿಂಗ್ಸು, ಯಾರೂ ಎಂಟ್ರಿ ಆಗೋದಿಲ್ಲ ಮೇನ್ ಗೇಟ್ ಬಿಟ್ಟರೆ. ಈಗ ಪಾರ್ಕಿಂಗು ನೀವು ಈಸಿಯಾಗಿ 4 ರಿಂದ 5 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. ಅಷ್ಟು ದೊಡ್ಡ ಸ್ಪೇಸ್ನ ಕೊಟ್ಟಿದ್ದಾರೆ ಪಾರ್ಕಿಂಗಿಗೆ. ಹಾಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಫ್ಲೋರಿಂಗಿಗೆ. ಎಲ್ಲರೂ ಸೆರಾಮಿಕ್ ಟೈಲ್ಸ್ ಹಾಕ್ತಾರೆ, ಇವ್ರು ಗ್ರಾನೈಟ್ ಕೊಟ್ಟು ಬಾರ್ಡರ್ನ ಕೊಟ್ಟಿರುವಂಥದ್ದು. ಒಂದು ಲುಕ್ ಯಾವ ಥರ ಬರುತ್ತೆ ಅಂದರೆ ಅಪಾರ್ಟ್ಮೆಂಟು ಅನ್ನೋ ಥರ ಫೀಲ್ ಬರುತ್ತೆ. ಈ ಪಾರ್ಕಿಂಗ್ ನೋಡ್ತಾ ಇದ್ದರೆ ಫುಲ್ ಸಾಲಿಡ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದ್ದಾಗಿರುತ್ತೆ. ನೋಡ್ತಾ ಇದ್ದೀರಾ, POP ಫಾಲ್ ಸೀಲಿಂಗ್ ಆಗಲಿ, MS ರೇಲಿಂಗ್ಸ್ ಆಗಲಿ, ಸುತ್ತ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳೆಲ್ಲ ಇದ್ದರೆ ಚಾರ್ಜ್ ಮಾಡಬಹುದು. ಹಾಗೆ ಇಲ್ಲಿ 3 ಮನೆ ಇರುತ್ತಲ್ವ, 3 ಮನೆಗೂ 2 ಸಿಲಿಂಡರ್ ಇಡೋ ಥರ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲೆರಡು ಈ ಏನು ಗ್ಯಾಪ್ ಇದೆಯಲ್ಲ ಅಲ್ಲಿ ಒಳಗಡೆ ಸರಿಸ್ಬೋದು, ಜಾಗ ಇದೆ. 2 ಸಿಲಿಂಡರ್ ಇಡ್ಬೋದು. ಹಾಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸುತ್ತ ಕೂಡ. ಅಲ್ಲಿಂದ ಕೂಡ ವೆಂಟಿಲೇಷನ್ಗೆ MS ರೇಲಿಂಗ್ಸ್ನ ಹಾಕಿರೋಂಥದ್ದು. ಈ ಕಾರ್ನರಲ್ಲಿ ನಮಗೆ ಬೋರ್ವೆಲ್ ಇದೆ. ಹಾಗೆ ಈ ಕಡೆ ಸಂಪ್ ಇದೆ. ಅಂದಾಜು ನನ್ನ ಪ್ರಕಾರ 13 ರಿಂದ 14 ಸಾವಿರ ಲೀಟರ್ ಕೆಪಾಸಿಟಿ ಇದಿರುತ್ತೆ. ಸಿಕ್ಕಾಪಟ್ಟೆ ಜಾಗ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಡೌಟೇ ಇಲ್ಲ. ವಾಕಿಂಗ್ ಗೇಟು, ಇದು ಮೇನ್ ಗೇಟು. ಹಾಗೆ ಮುಂದ್ಗಡೆ ಬಂದರೆ ಸುತ್ತ ಈ ಕಡೆ ಫೇಸಲ್ಲಿ ನಮಗೆ ಲಿಫ್ಟು ಮತ್ತು ಸ್ಟೇರ್ಕೇಸ್ನ ಕೊಟ್ಟಿರುವಂಥದ್ದು. ಇನ್ನೊಂದು ಪಾಯಿಂಟು, ಇಲ್ಲಿ ಕಾವೇರಿ ಮೀಟ್ರನ್ನ ತೊಗೋಬೇಕಾಗುತ್ತೆ. ನೀರು ಆಲ್ರೆಡಿ ಬರ್ತಾ ಇದೆ, ಕಾವೇರಿ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. CCTV ಕ್ಯಾಮ್ರಾ ಎಲ್ಲ ಪ್ರಾವಿಷನ್ ನೋಡ್ತಿದ್ದೀರಾ. ಮೂಲೆಯಲ್ಲಿ ವೈರಿಂಗ್ ಎಲ್ಲ ಎಳೆದು ಬಿಟ್ಟಿದ್ದಾರೆ. ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿದ್ದೀವಿ. ನಾಳೆಯಿಂದ ಲಿಫ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ಕೇಸಿಂದ ಹೋಗೋಣ. ಬ್ಯುಸಿ ಏರಿಯಾ, ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ನಿಮಗೆ ಲಪತ್ರ ಆ್ಯಂಟಿ ಸ್ಕಿಡ್ ಗ್ರ್ಯಾಂಡ್ನ ಕೊಟ್ಟಿದ್ದಾರೆ ವಿತ್ ಸ್ಯಾಂಡ್ವಿಚ್ಚು. 4 ಅಡಿ ವೈಡ್ ಇದೆ. ಸೋಫಾ ಸೆಟ್ಟೆಲ್ಲ ಈಸಿ ಕ್ಯಾರಿ ಮಾಡು. ವೆಂಟಿಲೇಷನ್ಗೆ ಬೆಳಕಿಗೆ ಟಫನ್ ಗ್ಲಾಸು, ಫ್ಲವರ್ ಡೆಕೋರೇಷನ್ ಇರುವಂಥದ್ದು ಈ ಥರ. ಈಗ ನಾನು ಫಸ್ಟ್ ಫ್ಲೋರಲ್ಲಿ 2 BHK ಇರೋದು ಹಾಗೆ ನಾರ್ಮಲಾಗಿ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ 2 BHK ಫುಲ್ ಕ್ಲಿಯರಾಗಿ ತೋರಿಸ್ತೀನಿ. ಬಿಕಾಸ್ ಫಸ್ಟ್ ಫ್ಲೋರಲ್ಲಿ ಚಿಕ್ಕಪುಟ್ಟ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ, ಹಾಗೆ ಮೇಲಿನ ನೋಟಕ್ಕೆ ತೋರಿಸ್ಕೊಡ್ತೀನಿ. ಓಕೆ, ಲಿಫ್ಟ್ ನಿಮಗೆ ಇಲ್ಲಿ ಬರುತ್ತೆ. ಈ ಫಸ್ಟ್ ಫ್ಲೋರಲ್ಲಿ 2 BHKಗೆ ಪ್ರೈವೇಸಿ ನೋಡಿ, ಸಪ್ರೇಟಾಗಿ ಗೇಟ್ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದೇ ಒಂದು ಜಗತ್ತು, ಬೇಕಾದ್ರೆ ಅವರು ಕ್ರಿಯೇಟ್ ಮಾಡ್ಕೋಬೋದು. ಸೇಫ್ಟಿಗೋಸ್ಕರ ಫುಲ್ MS ರೇಲಿಂಗ್ಸ್ ಇದೆ. 4 ಅಡಿ ವೈಡು ವರಾಂಡ ಸಿಗುತ್ತೆ. PVC ಫಾಲ್ ಸೀಲಿಂಗು, ಸ್ಪಾಟ್ಲೈಟು. ಲೈಕ್ ಈ ಥರ ಬಾಡಿಗೆ ಮನೆ ಇದು. ನೀವು ಕೊಟ್ಟು ಡೂಪ್ಲೆಕ್ಸಲ್ಲಿ ಇರ್ಬೋದು. ನೋಡಿ, ಇದು ಹಾಲು 2 BHK ಬಿಗ್ ಹಾಲು. ಆಪೋಸಿಟ್ TV ಕ್ಯಾಬಿನೆಟ್ ಇದೆ, ಪೂಜಾ ರೂಮು. ಮತ್ತು ಈ ಕಡೆ ಎಡಗಡೆಗೆ ವೆಂಟಿಲೇಷನ್ಗೆ ವಿಂಡೋ, ಹಾಗೆ
ಅಡುಗೆ ಮನೆ ಯುಟಿಲಿಟಿ ಲೈಕ್ ಹೆವಿ ಬಿಗ್ ಅದ ಮನೆ. ಈ ಕಡೆ ಕವರ್ ಮಾಡ್ತೇನೆ ಈಗ. ಅಡುಗೆ ಮನೆ ಯುಟಿಲಿಟಿ, ಇಲ್ಲಿ ಕಾಮನ್ ಬೆಡ್ರೂಮ್, ಇದು ಕಾಮನ್ ಬೆಡ್ರೂಮು, ಇದು ಕಾಮನ್ ಟಾಯ್ಲೆಟು, ಹ್ಯಾಂಡ್ ವಾಶ್ ಏರಿಯಾ ಇದಾಯಿತು. ಈಗ ಈ ಕಡೆಯಿಂದ ಈ ಕಡೆ ಮಾಸ್ಟರ್ ಬೆಡ್ರೂಮ್. ಟೋಟಲ್ 2 ಬೆಡ್ರೂಮ್ ಇರುವಂತಹ ಮನೆ ಇದಾಗಿರುತ್ತೆ. ವಾರ್ಡ್ರೋಬರು ಮತ್ತು ಬಾಲ್ಕನಿ ಆ್ಯಂಡ್ ಬಾತ್ರೂಮು, 1 TV ಕ್ಯಾಬಿನೆಟ್ಟು, ಈ ಕಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್. 2 ರೂಮ್ಗಳಲ್ಲಿ ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ಸರಿನಾ? ಜಸ್ಟ್ ಮೇಲಿನ ನೋಟಕ್ಕೆ ತೋರಿಸಿರೋದು. ಫುಲ್ ಡೀಟೇಲ್ ಆಗಿ ನಿಮಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ 2 BHK ಇದೆ, ಅದು ತೋರಿಸ್ಕೊಡ್ತೀನಿ. ಇದು ಬಾಡಿಗೆ ನನಗೆ ಗೊತ್ತಿರೋ ಪ್ರಕಾರ 30,000 ರಿಂದ 32,000 ರೂಪಾಯಿ ಈ ಲೇಔಟಲ್ಲಿ ಸಿಗುತ್ತೆ. NPS ಸ್ಕೂಲು, ಜೂಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ದಯಾನಂದ ಸಾಗರ್ ಸ್ಕೂಲು, ಪೂರ್ಣ ವಿಕಾಸ ಸ್ಕೂಲ್, ಟೋಟಲ್ 4 ಸ್ಕೂಲ್ಗಳಿದೆ. ಟೆನೆಂಟ್ಗಳು ಮಾತ್ರ ಸಿಕ್ಕಾಪಟ್ಟೆ ಹುಡುಕ್ತಾನೆ ಇರ್ತಾರೆ. ಈಗ ಇದು ಸೆಕೆಂಡ್ ಫ್ಲೋರಲ್ಲಿ 2 BHK ಇದೆ, ಆಮೇಲೆ ಡೂಪ್ಲೆಕ್ಸ್ ಬರುತ್ತೆ. ನನಗೆ ಏನು ಕೆಳಗಡೆ ನೋಡಿದ್ರಲ್ಲ ಅದೇ ಪ್ರೈವೇಸಿಗೋಸ್ಕರ MS ರೈಲಿಂಗ್ಸ್ ಗೇಟ್ನ ಕೊಟ್ಟಿದ್ದಾರೆ. PSC ಫಾಲ್ ಸೀಲಿಂಗು, ಸ್ಪಾಟ್ಲೈಟು. ಓಕೆನಾ? ಡೋರು ಎಲ್ಲ ಟೀಕ್ವುಡ್ಡು, ವರ್ಕೆಲ್ಲ ಪೆಂಡಿಂಗ್ ಏನಿಲ್ಲ, ಮುಗಿದಿದೆ ನೋಡಿ. ಇದೊಂದು ಹಾಲು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಹಾಲು. TV ಕ್ಯಾಬಿನೆಟು, ಪೂಜಾ ರೂಮು, ಮೇಲ್ಗಡೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಪೂಜೆ ಮಾಡೋದಕ್ಕೆ ಸಾಕು. ಬಾಡಿಗೆ ಮನೆಗೆ ಇನ್ಕಮ್ ತೊಗೊಳೋದಕ್ಕೆ ನಾವು ಮಾಡಿರೋದು. ಸೋಫಾ ಸೆಟ್ಟು ಹೇಗಾದರೂ ಇಟ್ಕೊಳ್ಳಿ, ಸ್ಟ್ರೈಟಾಗಿ ಎಷ್ಟು ದೊಡ್ಡದಾದರೂ ಇಟ್ಕೊಳ್ಳಿ, 2 BHK ಅನ್ನೋರು. ಓಕೆ, ಇದೊಂದು ಹಾಲು. ಈಗ ಅಡುಗೆ ಮನೆ ತೋರಿಸ್ಕೊಡ್ತೀನಿ. ಇದು ನೋಡಿ ಅಡುಗೆ ಮನೆ. ಇದು ಕೂಡ ತುಂಬ ದೊಡ್ಡದಾಗಿದೆ. 30,000 ರೂಪಾಯಿ ನನಗೆ ನಿನಗೆ ಅಂತಾರೆ. L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ವಿ. ಎಲ್ಲ ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳು, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನು, ವೆಂಟಿಲೇಷನ್ ಇಲ್ಲೂ ವಿಂಡೋ ಇದೆ, ಇಲ್ಲೂ ಕೂಡ ದೊಡ್ಡದಾಗಿದೆ. ಓವರ್ ಹೆಡ್ ವಾರ್ಡ್ರೋಬರು, ಹಾಗೆ ಮೇಲ್ಗಡೆ POP ಪ್ರೊಫೈಲ್ ಲೈಟು. ನಿಮಗೆ ಅಲ್ಲಿ ಸಿಂಕ್ ಕಟ್ಟಾಗುತ್ತೆ, ಅಲ್ಲಿ ಅಥವಾ ಇಲ್ಲಿ, ಎರಡರಲ್ಲಿ ಯಾವುದಾದ್ರೂ ಒಂದು ಸಿಂಕ್ ಇಲ್ಲೇ ಕಟ್ಟಾಗೋದು. ಓಕೆ, ಹ್ಯಾಂಡ್ ವಾಶ್ ಏರಿಯಾ ಇಲ್ಲಿ ಬರುತ್ತೆ. ಅದು ಒಲೆ ಇಟ್ಕೊಳ್ಳೋದಕ್ಕೆ, ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಇದು ಚಿಮ್ನಿ ಪಾಯಿಂಟು. ಮತ್ತು ಇಲ್ಲಿ ನಮಗೆ ಯುಟಿಲಿಟಿ. ಈ ಯುಟಿಲಿಟಿ ಕೂಡ ಸೇಫ್ಟಿಗೆ MS ರೈಲಿಂಗ್ಸ್ ಮಾಡಿದ್ದೀವಿ. ಇವ್ರ ಹತ್ರ ವಾಷಿಂಗ್ ಮಿಷಿನೆಲ್ಲ ಇದ್ದರೆ ಇಟ್ಕೋಬೋದು. ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಔಟ್ಲೆಟ್ ಬಿಟ್ಟರೆ ಈ ಕಡೆ ಬರುತ್ತೆ. ಪ್ಲಂಬಿಂಗ್ ವರ್ಕು ಇನ್ನೂ ಇದೆ. ಫಿಟ್ಟಿಂಗ್ ಎಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಕೊಡ್ತಾರೆ. ಲೈಕ್ ಈ ಥರ. ಹಾಗೆ ನಮಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ. ಇದು ಒಂದು ಕಾಮನ್ ಬಾತ್ರೂಮು, ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಹಾಗೆ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಕಾಮನ್ ಬೆಡ್ರೂಮ್. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಇಟ್ಕೋಬೋದು. ವೆಂಟಿಲೇಷನ್ಗೆ 2 ವಿಂಡೋ ಇದೆ. ಹಾಗೆ ವಾರ್ಡ್ರೋಬರ್ ಎಲ್ಲ ಇದೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಸರಿನಾ? ಈಗ ಇದ್ರ ಆಪೋಸಿಟ್ಟು ಆ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿ, ಎಷ್ಟು ದೊಡ್ಡದಾಗಿದೆ. ಹಾಲ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೊಟ್ಟಿದ್ದಾರೆ. ಪ್ಲ್ಯಾನಿಂಗ್ ಈಸ್ ಗುಡ್. ಓಕೆ, ಇದೊಂದು ಮಾಸ್ಟರ್ ಬೆಡ್ರೂಮು ಅಥವಾ ಸೆಕೆಂಡ್ ಬೆಡ್ರೂಮ್. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಒಂದು ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಹಾಗೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಹಾಗೆ ಈ ಕಡೆ ಕವರ್ ಮಾಡಿ ತೋರಿಸಿದರೆ ಓಪನ್ ಡೋರ್ ವಾರ್ಡ್ರೋಬರು, ವುಡನ್ ಪ್ಯಾಟರ್ನು, ಗ್ಲಾಸಿ ಫಿನಿಶು, ಪ್ರೊಫೈಲ್ ಲೈಟ್ ಸಮೇತ. ಹಾಗೆ ಈ ಕಡೆ ತೋರಿಸಿದರೆ ಒಂದು TV ಕ್ಯಾಬಿನೆಟು. ಆ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಬಾತ್ರೂಮು, ಹಾಗೆ ಆ ಬಾತ್ರೂಮ್ ಪಕ್ಕದಲ್ಲಿ ಒಂದು ಬಾಲ್ಕನಿ. ವಾಲ್ ಮೌಂಟು, ವೆಂಟಿಲೇಷನ್ಗೆ ವಿಂಡೋ.
ಸರಿನಾ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬಾಲ್ಕನಿ ಇದೆ, ದೊಡ್ಡ ಬಾಲ್ಕನಿ, 100% ಡೆವಲಪ್ ಏರಿಯಾ. ಸರಿ, ನೋಡಿದ್ದೀರಾ. ಈಗ ಆ್ಯಕ್ಚುಲಿ ಓನರ್ ಇರೋದಕ್ಕೆ ಡೂಪ್ಲೆಕ್ಸ್ ಮನೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ 2 BHKದು ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಟೋಟಲ್ 2 ಮನೆ 2 BHKದು 60,000 ರೂಪಾಯಿ ಆರಾಮಾಗಿ ಬರುತ್ತೆ. ಅಥವಾ 2 BHK ನೀವಿದ್ದು ಡೂಪ್ಲೆಕ್ಸ್ ಆದರೂ ಬಾಡಿಗೆ ಕೊಡ್ಬೋದು. ಅದು ಒಂದು 55,000 to 60,000 ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ನೀವು. ನೋಡಿ, ಈಗ ಡ್ಯೂಪ್ಲೆಕ್ಸಿಗೆ ಎಂಟ್ರಿ ಆಗಿದ್ದೀವಿ. ಇನ್ನೊಂದು ಹೇಳಬೇಕು, ನಿಮಗೆ ಲಿಫ್ಟು ಇಲ್ಲಿವರೆಗೂ ಸಿಗುತ್ತೆ, ಸರಿನಾ. 3rd ಫ್ಲೋರ್ವರೆಗೂ ಪ್ರತಿಯೊಂದು ಫ್ಲೋರ್ನವರಿಗೂ ಲಿಫ್ಟ್ ಸಿಗುತ್ತೆ. ಇದು ಡೂಪ್ಲೆಕ್ಸ್ಗೆ ಇಲ್ಲಿ ಎಂಡ್ ಆಗುತ್ತೆ. ಇವ್ರಿಗೂ ಪ್ರೈವೇಸಿಗೆ MS ಡೋರ್ನ ಕೊಟ್ಟಿದ್ದೀವಿ. ಫುಲ್ ಲಕ್ಸುರಿ ಇದು. ಫುಲ್ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ಫಾಲ್ ಸೀಲಿಂಗೆಲ್ಲ ವಿತ್ ಫ್ಯಾನ್ಸಿ ಲೈಟು, MS ರೈಲಿಂಗ್ಸು. ಬೆನಿಫಿಟ್ ಏನಂದರೆ ಪಕ್ಕ ಕನ್ಸ್ಟ್ರಕ್ಷನ್ ಇಷ್ಟೇ ಆಗೋದು, ವೆಂಟಿಲೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಮೇನ್ ಡೋರ್ ತೋರಿಸ್ಬಿಡ್ತೀನಿ. ಫುಲ್ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು, 8 ಇಂಚಸ್ ವಾಸ್ಕಲ್ ಬರುತ್ತೆ. ಎಲ್ಲ ಬ್ರಾಸ್, ಇದು ಎಲ್ಲ ಬ್ರಾಸ್, ಸಾಲಿಡ್ ಬ್ರಾಸ್. ಸ್ಲಿಪ್ಪರ್ನ ಇಲ್ಲೇ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ಲು, ನೆಕ್ಸ್ಟ್ ಲೆವೆಲಲ್ಲಿ ಮಾಡಿರುವಂತಹ ಹಾಲು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ. ಓಕೆ, ನಿಮಗೆ ಆಪೋಸಿಟ್ಟು TV ಕ್ಯಾಬಿನೆಟ್ ಕಾಣಿಸ್ತಾ ಇದೆ. ಸ್ಟೇರ್ ಕೇಸು ಫಾರ್ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ನನ್ನ ಬಲಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇಲ್ಲೇ. ಹಾಗೆ 2 ಭಾಗದಲ್ಲಿ ಕಿಚನ್ ರೂಮು, ಡೈನಿಂಗ್ ಹಾಲ್ ಏರಿಯಾ, ಯುಟಿಲಿಟಿ, ಪೂಜಾ ರೂಮು ಪ್ರತಿಯೊಂದು ಬರುತ್ತೆ, ಸರಿನಾ. ಇದೊಂದು TV ಕ್ಯಾಬಿನೆಟ್. TV ಕ್ಯಾಬಿನೆಟ್ ಹತ್ರ ಅಂದ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಸ್ಕೈಲೈಟ್ ಏನಿದೆಯಲ್ಲ ಮನೆಗೆ ಡೈರೆಕ್ಟು ಒಳಗಡೆ ಬರುತ್ತೆ. ಬಿಸಿಲು ಬೆಳಕು ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಓಕೆ, ಈ TV ಕ್ಯಾಬಿನೆಟ್ ಹತ್ರ ಈ ಕಡೆ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ಆ 2 BHKಲ್ಲಿ ಏನು ನೋಡಿದಿರಲ್ಲ ಅದೇ ಥರ ಬಿಗ್ ಹಾಲು. ನೀವು ಸೋಫಾನ ಹೇಗೆ ಬೇಕಾದರೂ ಅಲೈನ್ಮೆಂಟ್ ಮಾಡ್ಕೋಬೋದು, ದೊಡ್ಡದಾಗಿ ಬರುತ್ತೆ. ತೋರಿಸ್ಕೊಡ್ತೀನಿ. ಇದೊಂದು ಹಾಲು, ಫುಲ್ ವಿನಿಯರಲ್ಲಿ ಮಾಡಿರೋಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. CNC ಕಟ್ಟಿಂಗ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಮನೆ. ಈ ಕಡೆ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಅಡುಗೆ ಮನೆಗೆ ಹೋಗೋದಕ್ಕೆ ಎಂಟ್ರೆನ್ಸು. ಅಂದರೆ CNC ಕಟ್ಟಿಂಗು ವೆನಿಯರಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್. ಅದು ಆರ್ಚ್ ಟೈಪಲ್ಲಿ ಕೊಟ್ಟಿದ್ದಾರೆ. ವಾವ್, ಪ್ರೊಫೈಲ್ ಲೈಟು, ಫಿನಿಷಿಂಗು ನೆಕ್ಸ್ಟ್ ಲೆವೆಲ್. ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಅಡುಗೆ ಮನೆನ L ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ. ಫುಲ್ ವೈಟ್ ಆ್ಯಂಡ್ ನೇವಿ ಬ್ಲೂ ಅಕ್ರಾಲಿಕ್ ಲ್ಯಾಮಿನೇಷನ್. ಅದು ವಾವ್, ವರ್ಡ್ಗಳಿಲ್ಲ ಹೊಗಳೋದಕ್ಕೆ, ತುಂಬ ಚೆನ್ನಾಗಿದೆ. ಕ್ವಾಡ್ಸ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ L ಶೇಪಲ್ಲಿ. ಹಾಗೆ ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಅಕ್ರಾಲಿಕ್ಕು, ಪ್ರೊಫೈಲ್ ಲೈಟು. ಇಲ್ಲಿ ಫ್ಯಾನ್ಸಿ ಹ್ಯಾಂಗಿಂಗ್ ಲೈಟು ವಿತ್ತು ಲ್ಯಾಮಿನೇಷನ್ ಏನಿರೋದು ನೋಡ್ತಿರೋ ವಿನಿಯರ್. ಅದು ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೆವಿ ಚೆನ್ನಾಗಿದೆ. ಇದು ಓನರ್ ಇರೋದಕ್ಕೆ. ಓಕೆ, ಇಲ್ಲಿ ಆಪೋಸಿಟು ನಮಗೆ ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ 4 ಅಥವಾ 6 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೊಂಡು ಊಟನ ಮಾಡೋ ಥರ ಮಾಡಿದ್ದಾರೆ. ಓಕೆ, ಇಲ್ಲಿ ಮೈಕ್ರೋವೇವು ಓವನ್ಸ್ ಇಟ್ಕೋಬೋದು. ಇಲ್ಲಿ ಡ್ರೈ ವೆಜಿಟೇಬಲ್ಸ್ ಇಟ್ಕೊಳ್ಳೋದಕ್ಕೆ ಬಾಸ್ಕೆಟ್ಗಳು. ಅದು ಪ್ಯಾಂಟ್ರಿ ಯೂನಿಟು, ಸ್ಟೋರೇಜ್ ಎಲ್ಲ ಫುಲ್ಲಾಗಿದೆ. ಇದೆಲ್ಲ ಸಾಫ್ಟ್ ಹೈಡ್ರಾಲಿಕ್ ಲಿಫ್ಟು. ಓಕೆ, ಅಲ್ಲಿ ಗ್ಯಾಸ್ ಬರುತ್ತೆ. ಇಲ್ಲಿ ಚಿಮ್ನಿ. ಇಲ್ಲಿ ಇನ್ಬಿಲ್ಟ್ ನಿಮಗೆ ವಾಟರ್ ಪ್ಯೂರಿಫೈ. ಓಕೆನಾ, ರೈಟ್. ಇದಿಷ್ಟು ಅಡುಗೆ ಮನೆ. ಇದೆಲ್ಲ ಕ್ವಾಡ್ಸ್ ಇದು. ಆಮೇಲೆ ಪ್ರತಿಯೊಂದು ಬಾತ್ರೂಮ್ ಇನ್ಕ್ಲೂಡಿಂಗ್ ಬಾತ್ರೂಮ್ ಕೂಡ ಟೀಕುಡ್ ಡೋರ್ ಇಲ್ಲಿ ಮೇಲ್ಗಡೆ. ಇದು ಯುಟಿಲಿಟಿ. MS ರೈಲಿಂಗ್ಸು. ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಕಷ್ಟ ಆದರೆ ಇದು ಬೇಕಾದ್ರೆ ತೊಳ್ಕೊಬೋದು. ಅಥವಾ
ಡಿಶ್ ವಾಷರ್ ಎಲ್ಲ ಇದೆ ಅಂದರೆ ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಕೆಳಗಡೆ ಔಟ್ಲೆಟ್ ಇದೆ. ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು. ವೆಟಿಫೈಡ್ ಟೈಲ್ಸ್ ಸುತ್ತ MS ರೈಲಿಂಗ್ಸ್ ಕೂಡ ಸುತ್ತ ಇದೆ. PVC ಫಾಲ್ ಸೀಲಿಂಗು. ಈ ಡೋರ್ ಹಿಂದ್ಗಡೆನೂ ಆಪ್ಷನ್ ಇದೆ. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲೇ ಇಟ್ಕೋಬೋದು ಅಥವಾ ಮೇಲ್ಗಡೆನೂ ಇದೆ, ಅಲ್ಲೂ ಇಟ್ಕೋಬೋದು. ಈ ಡೋರ್ ಹಿಂದ್ಗಡೆ ಆಪ್ಷನ್ಸ್ ಇದೆ. ಓಕೆ, ಈಗ ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಅಡುಗೆ ಮನೆಯಿಂದ ನಿಂತ್ಕೊಂಡು ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ. ಇದು ಡೈನಿಂಗು, ಊಟ ಮಾಡೋದಕ್ಕೆ ಸ್ಥಳ. ಮತ್ತು ಈ ಕಡೆ ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ ಮತ್ತು ಪೂಜಾ ರೂಮು. ನಿಮಗಿಲ್ಲಿ 2 ಆಪ್ಷನ್ ಇದೆ. ಹ್ಯಾಂಡ್ ವಾಶ್ ಏರಿಯಾ ಇಲ್ಲೂ ಬರುತ್ತೆ ಅಥವಾ ಇಲ್ಲಿ ಬೇಕಾದರೆ ಇಟ್ಕೋಬೋದು, ಗೊತ್ತೇ ಆಗೋದಿಲ್ಲ. ಇಲ್ಲಿ ಮಿರರು ಅಥವಾ ಟಾಪ್ ಅಪ್ ಬರುತ್ತೆ. ಬೇಕು ಅಂದರೆ ಆಪ್ಷನ್ಸ್ 2 ಕಡೆ ಇದೆ. ನೀವು ಹೇಗೆ ಬೇಕಾದ್ರೂ ಮೂವ್ ಮಾಡ್ಬೋದು. ಪೂಜಾ ರೂಮ್ನ ತೋರಿಸ್ಬಿಡ್ತೀನಿ. ಇದು ನೋಡಿ, ಇಂಟೀರಿಯರ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗು ಹ್ಯಾಂಡ್ ಕರ್ವಿಂಗು ನಿಮಗೆ ವಾಲ್ ಮೌಂಟ್ ಸಿಗುತ್ತೆ ಎಲ್ಲ. ವಾವ್, ಎಲ್ಲ ಟೀ ಕುಡ್ಡು ಹೆಚ್ಚಿನ ಗ್ಲಾಸ್ ಹಾಕಿದರೆ ಇಲ್ಲಿ 2 ಅಥವಾ 3 ಜನ ಕೂತ್ಕೋಬೋದು. ತುಂಬ ದೊಡ್ಡದಾಗಿ ಜಾಗ ಕೊಟ್ಟಿದ್ದಾರೆ. ಪಕ್ಕ ವಾಸ್ತು ಪ್ರಕಾರ ದೇವ್ರ ಮೂಲೆಯಲ್ಲಿ ಇರುವಂತಹ ಪೂಜಾ ರೂಮು. ಫೋಟೋ ಎಲ್ಲ ಇಟ್ಕೋಬೋದು. ಮೇಲ್ಗಡೆ ಪೂಜೆ ಸಾಮಗ್ರಿ ಎಲ್ಲ ಡ್ರಾಯರಲ್ಲಿ ಇಟ್ಕೋಬೋದು. ಇದು ನೋಡಿ ನಿಮಗೆ ಓಕೆನಾ. ಇದು ಅಡುಗೆ ಮನೆ ಆಯಿತು. ಟೋಟಲ್ ನಾನು ನಿಮಗೆ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಬೆಡ್ರೂಮ್ ನಮಗೆ ಇಲ್ಲಿಂದ ಬರುತ್ತೆ. ಎಲ್ಲ ಟೀ ಕುಡ್ ಡೋರ್ಗಳು. ವಾಹ್ ಫ್ರೆಂಡ್ಸ್, ಗೆಳೆಯರೆ, ನೋ ವರ್ಡ್ಸ್. ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ವಿ. ಇಟಾಲಿಯನ್ ಫ್ಲೋರಿಂಗು, ಫುಲ್ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂಥ ಲಕ್ಸುರಿ ಫೀಲಿಂಗ್ ಬರುತ್ತೆ ಇಲ್ಲಿ ಒಳಗಡೆ. ಓಕೆ, ಇದೊಂದು ಕಿಂಗ್ ಸೈಜ್ ಕಾಟು. ಈ ಕಡೆ ಹೇಳಬೇಕನ್ನೋ ಹೀಗಿದ್ರೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದೀವಿ. ಬಿಗ್ ಸ್ಲೈಡಿಂಗ್ ಡೋರು ವಾರ್ಡ್ರೋಬರ್ ಸಿಗುತ್ತೆ. ಮತ್ತು ಕೆಳಗಡೆ ಡ್ರಾಯರ್ ಎಲ್ಲ ಕೊಟ್ಟಿದ್ದೀವಿ. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ ವಿತ್ ಪ್ರೊಫೈಲ್ ಲೈಟು. ಇಲ್ಲಿ ಬೇಬಿ ಸಿಟ್ಔಟು ವಿಂಡೋ ಬರುತ್ತೆ ಒಂದು, ಅದ್ರ ಕೆಳಗಡೆ ಕೂಡ ಓಪನ್ ಡೋರ್ ವಾರ್ಡ್ರೋಬರ್ ಇದೆ. ಹಾಗೆ ಇಲ್ಲಿ ನಿಮಗೆ ಒಂದು TV ಕ್ಯಾಬಿನೆಟು ವಿತ್ ವಾಲ್ ಮೌಂಟ್ ಆಗಿರುತ್ತೆ. ಪಿಲ್ಲರ್ ಕೊಟ್ಟಿದ್ದೀವಿ, ಕ್ರಾಸ್ ಪಿಲ್ಲರ್ಗಳು ಲುಕ್ ಇನ್ಕ್ರೀಸ್ ಆಗೋದಕ್ಕೋಸ್ಕರ, ಸರಿನಾ. ಇದು ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್. ಕೆಳಗಡೆ ಎಲ್ಲ ಸ್ಟೋರೇಜ್ ಮಾಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆ್ಯಂಡ್ ವಿನಿಯರ್. ಈಗ ಈ ಕಡೆ ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಅದ್ರ ಹಿಂದ್ಗಡೆಗೆ ಕಾಸ್ಮೆಟಿಕ್ ಸ್ಟೋರೇಜ್ ಎಲ್ಲ ಸಿಗುತ್ತೆ. ವಾರ್ಡ್ರೋಬರ್ ಎಲ್ಲ ಇದೆ. ಓಕೆನಾ. ಎಲ್ಲ ಟೀ ಕೋಡ್ ಡೋರ್ಗಳು, ವಿಂಡೋಗಳು ಪ್ರತಿಯೊಂದು, ಸರಿನಾ. ಇದು ಬಾತ್ರೂಮು, ಇದು ಬಾಲ್ಕನಿ. ವೆಂಟಿಲೇಷನ್ ಸಖತ್ತಾಗಿ ಬರ್ತಾ ಇದೆ. ಇದು ಒಳಗಡೆ ಬಾತ್ರೂಮ್ ನೋಡಿ. ನಿಮಗೆ ಟಾಪ್ ಟು ಬಾಟಮ್ 2x4 ವೆಟಿಫೈಡ್ ಟೈಲ್ಸು. ಫಿಟ್ಟಿಂಗ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ವೆಂಟಿಲೇಷನ್ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಇದೆ. ತುಂಬ ದೊಡ್ಡದಾದ ಬಾಲ್ಕನಿ ಇದ್ದಾಗಿರುತ್ತೆ. ಇದಕ್ಕಿಂತ ದೊಡ್ಡದು ಮೇಲ್ಗಡೆ ಇದೆ. ಆ್ಯಕ್ಚುಲಿ ಫುಲ್ ಡೆವಲಪ್ ಏರಿಯಾ ಇದು. ಮೇಲ್ಗಡೆಯಿಂದ ಮೆಟ್ರೋ ಸ್ಟೇಷನ್ ಆಗಲಿ, JP ನಗರ್ ಹತ್ತಿರ ಏನೇನು ಈ ಮನೆಗೆ ಹತ್ತಿರ ಇದೆ ಅದೆಲ್ಲ ತೋರಿಸ್ಕೊಟ್ಬಿಡ್ತೀನಿ. ಎಲ್ಲ ಸಿಗುತ್ತೆ. ಸರಿ, ಹಾಗಾದರೆ ಈ ಡ್ಯೂಪ್ಲೆಕ್ಸ್ ಮನೆಯ ಟೋಟಲ್ ಡೀಟೇಲ್ಸ್ ಇಷ್ಟು. ಈಗ ಬೆಡ್ರೂಮ್ ಇನ್ನೂ 2 ಮೇಲ್ಗಡೆ ಇದೆ, ಕರ್ಕೊಂಡು ಹೋಗ್ತೀನಿ ನೋಡಿ. 4 ಕಡೆ ವೈಡ್ ಸ್ಟೇರ್ಕೇಸ್ ಸಿಗುತ್ತೆ ನಿಮಗೆ. ಟೀ ಕೋಡ್ ಪಿಲ್ಲರು, ಅದಕ್ಕೆ 12 mm ಟಫನ್ ಗ್ಲಾಸು ಇನ್ಸ್ಟಾಲ್ ಮಾಡಿರೋದಿಲ್ಲ. ಹ್ಯಾಂಡ್ ಗ್ರಾಬರೆಲ್ಲ ಟೀ ಕೋಡ್ ಫ್ಯಾನ್ಸಿ ಲುಕ್ಕಲ್ಲಿ. ವೆಂಟಿಲೇಷನ್ಗೆ ಓಪನ್ ಡೋರ್ ವಿಂಡೋಗಳು ಕೊಟ್ಟಿದ್ದೀವಿ. ಎಲ್ಲ ಟೀಕು ಮೇಲಿಂದ ಕೆಳಗಡೆ. ಸ್ಕೈಲೈಟು ನೋಡಿ. ಬಿಸಿಲು ಮೇಲಿಂದ ಕೆಳಗಡೆ ಇಲ್ಲಿವರೆಗೂ ಬರ್ತಾಯಿದೆ, ಅಲ್ಲಿಯೇ ಬೀಳ್ತಾ ಇದೆ. ನೋಡ್ತಾ ಇದ್ದೀರಾ, ಮೇಲಿಂದ ಬಂದಿರುವಂತಹ ಬಿಸಿಲು ಡೈರೆಕ್ಟು ಮನೆ ಒಳಗಡೆ ಬರುತ್ತೆ.
ಓಕೆ, ಸ್ಟೇರ್ ಕೇಸ್ ಲೈಟ್ ಎಲ್ಲ ಇನ್ಸ್ಟಾಲ್ ಆಗಿದ್ದಾರೆ. ನೈಟು ಬೇಕಾದ್ರೆ ಕ್ಲೈಂಬಿಂಗ್ ಮಾಡ್ಬೋದು. ಇಲ್ಲಿ ಫ್ಯಾಮಿಲಿ ಸೀಟ್ ಔಟು ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ. ವಿಂಡೋ ಇದೆ, ಸೀಟ್ ಔಟ್ ಥರ ಮಾಡ್ಕೋಬೋದು, ಅಥವಾ ನೀವು ವರ್ಕ್ ಫ್ರಮ್ ಹೋಮ್ ಏನು ಬೇಕಾದ್ರೂ ಇಲ್ಲಿ ಮಾಡ್ಕೋಬೋದು. ಎಲ್ಲ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ವಿಂಡೋ ಹಾಗೆ ವಿನಿಯರ್ ಫಾಲ್ ಸೀಲಿಂಗು POP ಸಮೇತ. ಇಲ್ಲಿ ನನಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತಿದೆ, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ. ಓಕೆ, ಈ ಕಡೆಯಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಲುಕ್ ಇನ್ಕ್ರೀಸ್ಗೋಸ್ಕರ ಕ್ರಾಫ್ಟರ್ ಲುಕ್ಕಲ್ಲಿ ಕೊಟ್ಟಿದ್ದೀವಿ. ವಿತ್ತು ಗ್ರೀನರಿ ಗ್ರಾಸು ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇಲ್ಲಿ ಬರುತ್ತೆ, ಗೊತ್ತೇ ಆಗೋದಿಲ್ಲ. ಜಸ್ಟ್ ಪ್ರೆಸ್ ಮಾಡಿ, ಮ್ಯಾಗ್ನೆಟಿಕ್ಕು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಎಲ್ಲ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ನೋಡಿದರೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, ಈ 2 ಬೆಡ್ರೂಮು. ಓಕೆ, ಮತ್ತು ಈ ಬೆಡ್ರೂಮ್ನ ನೋಡೋಣ. ಮನೆ ಒಳಗಡೆ ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಸ್ಕೈಲೈಟಿಂದ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ಬಂದಿದೆ. ಇದು ಒಂದು ಟೋಟಲ್ 3 ಬೆಡ್ರೂಮ್ ಸಿಗುತ್ತೆ. ಸೇಮ್ ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ಲು, ಕಿಂಗ್ ಸೈಜ್ ಕಾಟು. ಓಕೆ, ಕ್ಲೀನಾಗಿ ತೋರಿಸ್ತೀನಿ ರೀ ನೋಡಿ. ಇದು ಕಿಂಗ್ ಸೈಜ್ ಕಾಟು ವಿತ್ತು ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವಾಲ್ ಲ್ಯಾಂಡಿಂಗ್ ಎಲ್ಲ ನಿಮಗೆ ವಿನಿಯರ್ ಲ್ಯಾಮಿನೇಷನ್ನು. ಫಾಲ್ ಸೀಲಿಂಗು ಅಷ್ಟೇ, ಎಂಟೈರ್ ಫಾಲ್ ಸೀಲಿಂಗ್ ನಿಮಗೆ CNC ಕಟ್ಟಿಂಗು ವಿನಿಯರ್ ಲ್ಯಾಮಿನೇಷನಲ್ಲಿ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥದ್ದು ಸಿಗುತ್ತೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್, ವೆಂಟಿಲೇಷನ್ ವಿಂಡೋ ಇದೆ. ಹಾಗೆ ಈ ಕಡೆ ಹೇಳಬೇಕಂತ ಹೇಳಿದರೆ 3 ಡೋರ್ ಅಂದರೆ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬರ್ ಸಿಗುತ್ತೆ. ಕೆಳಗಡೆ ಫುಲ್ ವಾರ್ಡ್ರೋಬರ್ಗಳು, ಮೊಬೈಲ್ ಹೋಲ್ಡರ್ಗಳು ಎಲ್ಲ ಸಿಗುತ್ತೆ. ಸೇಮ್ ಬೇಬಿ ಸೀಟ್ ಔಟು, ಅಲ್ಲಿ ವೆಂಟಿಲೇಷನ್ಗೆ ವಿಂಡೋ. ಇಲ್ಲಿ TV ಕ್ಯಾಬಿನೆಟ್ಟು, ಈ ಥರ ಇದೆ. ಬಾತ್ರೂಮ್ ಬಗ್ಗೆ ಹೇಳಲೇಬೇಕು. ವಾಕಿಂಗ್ ಬಾತ್ರೂಮ್ಸ್ ಕೊಟ್ಟಿದ್ದಾರೆ ವಿತ್ತು ಬಾಲ್ಕನಿ, ಬಿಗ್ ಬಾಲ್ಕನಿ ಬರುತ್ತೆ. ಹೇಳಿ ತೋರಿಸ್ಬಿಡ್ತೀನಿ. ಇದು ಕೂಡ ನೋಡಿ. ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಇದು ಒಂದು ಬಾತ್ರೂಮು. ಹಾಗೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಆ್ಯಂಡ್ ಡ್ರಾಯರ್ ಎಲ್ಲ ಕೊಟ್ಟಿದ್ದೀವಿ. ಮೇಲ್ಗಡೆ ಪ್ರೊಫೈಲ್ ಲೈಟು, ವಾರ್ಡ್ರೋಬರೆಲ್ಲ ಇದೆ, ಸರಿನಾ? ಹಾಗೆ ಇದ್ರ ಆಪೋಸಿಟು ಬಾತ್ರೂಮ್ ಬರುತ್ತೆ. ಇಲ್ಲಿ ಡ್ರೈ ಆ್ಯಂಡ್ ವೆಟ್ 2 ಪಾರ್ಟೇಷನ್ ಮಾಡ್ಕೋಬೋದು ಬಾತ್ರೂಮಲ್ಲಿ. ಇಷ್ಟು ದೊಡ್ಡ ಬಾತ್ರೂಮ್ ಬಂದಿದೆ ಬ್ರೋ. ಯಾವ ಮೂಲೆಗೆ ರೂಮ್ ಥರನೇ ಕಾಣಿಸುತ್ತೆ, ಸರಿನಾ? ಇದು ವಾಕಿಂಗ್ ಒಳಗಡೆಯಿಂದ ಈ ಥರ ಕಾಣಿಸುತ್ತೆ. ಕ್ಲೋಸ್ ಆದಮೇಲೆ ಸಿಕ್ಕಾಪಟ್ಟೆ ಜಾಗ ಇದೆ. ಬಾಲ್ಕನಿ, ಈ ಬಾಲ್ಕನಿ ತುಂಬ ದೊಡ್ಡದಾಗಿ ಉದ್ದ ಬರುತ್ತೆ ಸ್ವಲ್ಪ. ಟೋಟಲ್ 2 ಬೆಡ್ರೂಮ್ ಆಯಿತು. ಇದ್ರ ಆಪೋಸಿಟ್ ಕಾಣಿಸ್ತಾ ಇರೋದು ಇನ್ನೊಂದು ಬೆಡ್ರೂಮ್, 3rd ಬೆಡ್ರೂಮ್. ಈ ಡೂಪ್ಲೆಕ್ಸ್ ಮನೆದು ಅದು ನೀವು ಚಿಲ್ಡ್ರನ್ ಬೆಡ್ರೂಮ್ ಆದರೂ ಕರೀರಿ, ಅಥವಾ 3rd ಮಾಸ್ಟರ್ ಬೆಡ್ರೂಮ್ ಆದರೂ ಕರಿಬೋದು. ಸೇಮ್ ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ಲು. ನಿಮಗೂ ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟು. POP ಆ್ಯಂಡ್ ವಿನಿಯರ್ ವುಡನ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಅಕ್ಕಪಕ್ಕ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬರೋಲ್ಲ, ಸಿಕ್ಕಾಪಟ್ಟೆ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ವಾ, TV ಕ್ಯಾಬಿನೆಟ್ ಸಮೇತ. ಲಕ್ಸುರಿ ಲೈಫ್ ಲೀಡ್ ಮಾಡೋದು ಈಗ ಮನೆ ಇದು, ಬಾಡಿಗೆ ಸಮೇತ. ಬಾತ್ರೂಮ್ ಇದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಏನು ಫಿನಿಶಿಂಗ್ ಬಂದಿದೆ ಗೊತ್ತಾ ಮನೆ.
ಇಲ್ಲಿ ಸ್ಟಡಿ ಕ್ಯಾಬಿನೆಟ್ ಮಾಡಿದ್ವಿ, ಚಿಲ್ಡ್ರನ್ ಬೆಡ್ರೂಮಿಗಲ್ವಾ, ಮಕ್ಕಳು ಓದ್ಕೊಳ್ಳೋದಕ್ಕೆಲ್ಲ ಅದು ಈಸಿ ಆಗಲಿ ಅಂತ ಅದು ಮಾಡಿದ್ದೀವಿ. ಹಾಗೆ ಇಲ್ಲಿ ಒಂದು ವಾಕಿಂಗ್ ಬಾತ್ರೂಮ್ ಇದೆ. ಈ ಥರ ಬರುತ್ತೆ, ನೋಡ್ತಾ ಇದ್ದೀರಾ. ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಸಲ ಹೇಳ್ಕೊಂಡ್ರೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್, ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲೇ ಇಟ್ಕೋಬೋದು, ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. 3 ಡೋರ್ ಇರುವಂತಹ ವಾರ್ಡ್ರೋಬರ್ ಇಲ್ಲಿ ಸಿಗುತ್ತೆ, ಸರಿನಾ, ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್. ಮತ್ತು ಇಲ್ಲಿದ್ದ ಈ ಥರ ಕಾಣಿಸುತ್ತೆ. ಬಾತ್ರೂಮ್, ಈಗ ಎಲ್ಲ ಬಾತ್ರೂಮ್ಗಳಿಗೆ ಟೀ ಕೊಟ್ಟಿರುತ್ತೆ ಡೋರು. ಟಾಪ್ ಟು ಬಾಟಮ್ 2x4 ವೆಟ್ರೋಫಿಟರ್ಸು. ಇಲ್ಲೂ ಕೂಡ ಡ್ರೈ ಆ್ಯಂಡ್ ವೆಟ್ ಎರಡೂ ಮಾಡ್ಬೋದು. PVC ಫಾಲ್ ಸೀಲಿಂಗು ಎಲ್ಲ ಜಾಗರ್ ಫಿಟ್ಟಿಂಗ್ ಸಿಗುತ್ತೆ. ವಾರ್ಮರ್ ಕವರ್ಗಳು, ಪ್ಲಂಬಿಂಗ್ ವರ್ಕು, ಪೇಂಟಿಂಗ್ ವರ್ಕು ಅಷ್ಟೇ ಪೆಂಡಿಂಗ್ ಇರೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಕವರ್ ಆಗೋಗಿದೆ. ಫುಲ್ ಬಿಲ್ಡಿಂಗ್ ಕವರ್ ಮಾಡಿ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಮೇಲ್ಗಡೆಯಿಂದ ಏನೇನಿದೆ ಅಂತ ಕವರ್ ಮಾಡಿ ತೋರಿಸ್ಬಿಡ್ತೀನಿ. ಸೇಮ್ 4 ಅಡಿ ವೈಡು ಸ್ಟೇರ್ಕೇಸು, ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ, ಹಾಗೆ ಮೇಲಿಂದ ಕೆಳಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ನಮಗೆ ಇಲ್ಲಿವರೆಗೂ ಟಫನ್ ಗ್ಲಾಸು, ಹ್ಯಾಂಡ್ ಗ್ರಾಬರ್, ಟೀ ಕೊಟ್ಟಿನ ಸಿಗುತ್ತೆ, ಸರಿನಾ. ಡೈರೆಕ್ಟು ಹಾಲ್ಗೆ MS ಡೋರ್ ಇದೆ. ಇಲ್ಲೂ ಕೂಡ ಸ್ಪೇಸ್ ಜಾಗ ಇದೆ, ಬೇಕಾದ್ರೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಓಕೆ, ಟಾಪ್ ಫ್ಲೋರಿಂಗ್ 1x1 ಸೆರಾಮಿಕ್ ಟೈಲ್ಸು, ಪ್ಲಂಬರ್ ವರ್ಕು ಅದಾಗಿದೆ, ಕೇಬಲ್ ವರ್ಕ್ ಎಲ್ಲ ಆಗಿದೆ. 2 ಪಾರ್ಟೇಷನ್ ಇದೆ ಇಲ್ಲಿ. ಆ್ಯಕ್ಚುಲಿ ಈ ಕಾರ್ನರಲ್ಲಿ ನಿಲ್ಕೊಂಡು ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ವಾಷಿಂಗ್ ಮಷಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ವಿ. ಇನ್ಲೆಟ್ ಔಟ್ಲೆಟ್ ಎಲ್ಲ ಇಲ್ಲೇ ಇದೆ. ಡೂಪ್ಲೆಕ್ಸ್ ಮನೆಗದು. 3 ಸಿಂಟೆಕ್ಸ್ ಟ್ಯಾಂಕ್ಸ್ ಇದೆ, 1000 ಲೀಟರ್ದು 3. ಹೋಲ್ಸೇಲ್ ರೇಟ್, ಮನೆ ಅಲ್ಲ ಸಮಥಿಂಗ್. ಬಟ್ಟೆ ಒಣಗೋಗೋದಕ್ಕೆ ಕಂಬಿಗಳೆಲ್ಲ ಇದೆ. ಹ್ಯಾಂಡ್ ವಾಶ್ ಏರಿಯಾ, ಹಾಗೆ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ಓಕೆ, NPS ಸ್ಕೂಲು, ಗ್ರೇ ಕಲರ್ದೇನು ದೊಡ್ಡದು ಕಾಣಿಸ್ತಿದೆಯಲ್ಲ ಅದು NPS ಸ್ಕೂಲು. KRB ಪೆಟ್ರೋಲ್ ಬಂಕು, ಲೋಗೋ ಏನು ಕಾಣಿಸ್ತಿದೆಯಲ್ಲ ಆರೆಂಜ್ದು ಅದು. ಹಾಗೆ ಈ ಕಡೆ GR ಅಪಾರ್ಟ್ಮೆಂಟು, ವೈಟ್ ಬಿಲ್ಡಿಂಗ್ ದೊಡ್ಡದಾಗಿ ಏನು ಕಾಣಿಸ್ತಿದೆಯಲ್ಲ GR ಅಪಾರ್ಟ್ಮೆಂಟು, JP ನಗರ್. ಇದು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಅಥವಾ ಫಾಲ್ಕನ್ ಸಿಟಿ ದೊಡ್ಡ ಬಿಲ್ಡಿಂಗ್ ಏನಿದೆಯಲ್ವಾ, ಕೋಣನಕುಂಟೆ ಮೆಟ್ರೋ ಸ್ಟೇಷನ್, ಸರಿನಾ. ಇಲ್ಲಿ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ನು. ಆರ್ಚ್ ತೋರಿಸ್ತೀನಿ ನಿಮಗೆ, ಆದಷ್ಟು ಟ್ರೈ ಮಾಡ್ತೀನಿ. ಆರ್ಚ್ಗೆ ಆ ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಆರ್ಚ್ ಕಾಣಿಸ್ತಿದೆಯಲ್ಲ ಅದು ವಾಜಹಳ್ಳಿ ಮೆಟ್ರೋ ಸ್ಟೇಷನ್, ಸರಿನಾ. HM ವರ್ಲ್ಡ್ ಸಿಟಿ, JP ನಗರ HM ವರ್ಲ್ಡ್ ಸಿಟಿ ಇದು. ಅಲ್ಲೇ ಪಕ್ಕದಲ್ಲೇ ನಮಗೆ ಈ ರೋಡು ಕೋಣನಕುಂಟೆಗೆ ತೊಗೊಂಡೋಗುತ್ತೆ, ಈ ಮೇನ್ ರೋಡ್ ಇದು. ಇದಿಷ್ಟು ಈ ಮನೆಯ ಸುತ್ತಮುತ್ತ ಇರೋದು. 4 ಸ್ಕೂಲ್ಗಳಿದೆ, ಜಿಮ್ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಮಾರ್ಟ್ಗಳಾಗಲಿ, ಮೆಡಿಕಲ್ ಆಗಲಿ, ಸ್ಟೋರ್, ಎವ್ರಿಥಿಂಗ್ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ. ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳೆಲ್ಲ ಇದೆ. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು 30/40 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, 2 BHK ಇರುವಂತಹ 2 ಮನೆಗಳು, 3 ಬೆಡ್ರೂಮ್ ಇರುವಂತಹ ಒಂದು ಲಕ್ಸುರಿ ಡೂಪ್ಲೆಕ್ಸ್ ಮನೆ ಸಿಗುತ್ತೆ. ಆಂಜನಾಪುರ 9th ಬ್ಲಾಕು. ಓಕೆ, ಇದು ಪ್ರೈಸ್ ಬಂದು 3,95,00,000, 3 CR 95 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಮನೆ ನೋಡಬೇಕಂದಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್.